ನಮಸ್ಕಾರ ಫ್ರೆಂಡ್ಸ್, ಟ್ರೆಂಡಿಂಗ್ ಸ್ಯಾಂಡಲ್ವುಡ್ಗೆ ನಿಮಗೆಲ್ಲ ಸ್ವಾಗತ. ಕನ್ನಡ ಬಿಗ್ ಬಾಸ್ ಸೀಸನ್ 12 9ನೇ ವಾರದ ಎಲಿಮಿನೇಷನ್ಲಿ ಒಂದು ಟ್ವಿಸ್ಟ್ ಕೊಟ್ಟಿದ್ದಾರೆ ಬಿಗ್ ಬಾಸ್. ಅದು ಏನು, ಅದನ್ನು ಯಾಕೆ ಕೊಟ್ಟಿರಬಹುದು ಅಂತ ನೋಡ್ಕೊಂಬರೋಣ ಬನ್ನಿ. ಕಳೆದ ವಾರ ಗೆಸ್ಟ್ಗಳು ಬಂದಾಗ ಪ್ರಾರಂಭದಲ್ಲೇ ಗಿಲ್ಲಿ ಪಜಿತಿ ಮಾಡಿಕೊಂಡ್ರು. ಅದಾದಮೇಲೆ ಗೆಸ್ಟ್ಗಳು ಅತಿರೇಕದ ವರ್ತನೆ ತೋರಿಸಿದ್ರು. ಅದು ಕೊನೆಯಲ್ಲಿ ಇವರು ಗಿಲ್ಲಿನ ಟಾರ್ಗೆಟ್ ಮಾಡೋಕೆ ಮನೆಗೆ ಬಂದಿದ್ದಾರೆ ಅನ್ನೋ ರೀತಿ ವೀಕ್ಷಕರಲ್ಲಿ ಒಂದು ಆತಂಕ ಸೃಷ್ಟಿ ಮಾಡಿ ಇಡೀ ಕರ್ನಾಟಕದ ಜನತೆ ಮನೆ ಮಗ ಗಿಲ್ಲಿಯ ಬೆಂಬಲಕ್ಕೆ ನಿಂತು ಹಿಂದೆಂದು ಕಂಡಿರದ ರೀತಿಯಲ್ಲಿ ದಾಖಲೆ ವೋಟ್ ಮಾಡಿ ಅವರನ್ನು ನಂಬರ್ 1 ಸ್ಥಾನದಲ್ಲಿ ಇರೋ ರೀತಿ ಮಾಡಿದ್ದಾರೆ. ಸನಾಲ್ ಸಿ ವಿಲ್ಸನ್ ಅವರ ಇನ್ಸ್ಟಾ ಪೇಜ್ನಲ್ಲಿ ನಡೆಯುವ ಅನ್ಅಫಿಷಿಯಲ್ ವೋಟಿಂಗ್ ಪ್ರಕಾರ ಗಿಲ್ಲಿ ಅವರು 1ನೇ ಸ್ಥಾನ, ಕಾವ್ಯ ಅವರು 2ನೇ ಸ್ಥಾನದಲ್ಲಿ, ರಘು ಅವರು 3ನೇ ಸ್ಥಾನದಲ್ಲಿ, ಮಾಳು ಅವರು 4ನೇ ಸ್ಥಾನದಲ್ಲಿ, ಅಶ್ವಿನಿ ಅವರು 5ನೇ ಸ್ಥಾನದಲ್ಲಿ, ಜಾನ್ವಿ 6 ಮತ್ತು ಧ್ರುವ್ ಅವರು 7ನೇ ಸ್ಥಾನ ಪಡ್ಕೊಂಡಿದ್ದಾರೆ. ಹಾಗಾಗಿ ವೋಟಿಂಗ್ ಪ್ರಕಾರ ಧ್ರುವ್ ಅಥವಾ ಜಾನ್ವಿ ಇವರ ಮನೆಯಿಂದ ಹೊರಗೆ ಹೋಗೋ ಸಾಧ್ಯತೆ ಇದೆ. ಇನ್ನು ಈಗ ಬರ್ತಾ ಇರೋ ಮಾಹಿತಿ ಪ್ರಕಾರ ಈ ವಾರ ನೋ ಎಲಿಮಿನೇಷನ್ ಆಗಿದ್ದು ಪ್ರಾಂಕ್ ಎಲಿಮಿನೇಷನ್ ಅಲ್ಲಿ ಗಿಲ್ಲಿ ಅವ್ರನ್ನ ಸೀಕ್ರೆಟ್ ರೂಮ್ಗೆ ಕಳಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇದು ಬಹುಶಃ ಮನೆಯ ಹೊಸ ವೈಲ್ಡ್ ಕಾರ್ಡ್ ಸ್ಪರ್ಧಿಗಳಾದ ರಜತ್ ಮತ್ತು ಚೈತ್ರ ಅವರಿಗೆ ಗಿಲ್ಲಿಯ ಕ್ವಾಟ್ಲೆಯಿಂದ ಸ್ವಲ್ಪ ಉಸಿರಾಡೋಕೆ ಜಾಗ ಕೊಟ್ಟು ಮನೆಯ ಇತರ ಸ್ಪರ್ಧಿಗಳ ಜೊತೆ ಸ್ವಲ್ಪ ಒಡನಾಟ ಮಾಡಿ ಅವರಿಗೆ ಸೆಟಲ್ ಆಗೋಕೆ ಒಂದು ಅವಕಾಶ ಮಾಡಿಕೊಡೋ ತಂತ್ರ ಇರಬಹುದು. ಇನ್ನು ಗಿಲ್ಲಿನ ಕೂಡ ಇಲ್ಲಿ ಸ್ವಲ್ಪ ಬ್ಯಾಕ್ ಫುಟ್ ನಲ್ಲಿ ಇರೋ ಹಾಗೆ ಮಾಡಿ ರಜತ್ ಮೇಲೆ ಆಲ್ ಔಟ್ ಹೋಗಿ ಮತ್ತೆ ಏನಾದರೂ ಅವಾಂತರ ಮಾಡ್ಕೊಳ್ಳದೆ ಇರಲಿ ಅಂತ ಬಿಗ್ ಬಾಸ್ ಗಿಲ್ಲಿಗೆ ಕೊಟ್ಟಿರೋ ಒಂದು ಪ್ರೊಟೆಕ್ಷನ್ ಕೂಡ ಇರಬಹುದು. ಗಿಲ್ಲಿ ಅವರು ಕೂಡ ಈ ವಾರ ಎಲಿಮಿನೇಷನ್ಲಿ ನನಗೆ ಭಯ ಆಗ್ತಿದೆ ಅಂತ ಹೇಳಿದರು. ಹಾಗಾಗಿ ಅವ್ರನ್ನ ಸ್ವಲ್ಪ ಕಾಡಿಸೋ ಒಂದು ತಂತ್ರ ಕೂಡ ಬಿಗ್ ಬಾಸ್ ಕಡೆಯಿಂದ ಇರಬಹುದು. ಇದೆಲ್ಲ ನಿಜಾನ? ಈ ವಾರದ ಎಲಿಮಿನೇಷನಲ್ಲಿ ನಿಜವಾಗ್ಲೂ ಏನಾಗಿದೆ ಅಂತ ತಿಳ್ಕೊಳ್ಳೋಕೆ ನೀವು ಈ ವಾರದ ಸೂಪರ್ ಸಂಡೇ ವಿತ್ ಬಾದ್ಶಾ ಸುದೀಪ ಎಪಿಸೋಡ್ನ ನೋಡಲೇಬೇಕು. ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಬಾಯ್ ಫ್ರೆಂಡ್ಸ್.